ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಹೇಳ್ದಂಗೆ ಪ್ರತಿ ಬ್ಲಾಗಲ್ಲೂ ಒಂದೊಂದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ರೆಸಿಪಿ ಅಲ್ಲ, ಬಟ್ ಏನು ಮಾಡಿದೆ ಅಂತ ನಾನು ತೋರಿಸಿದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ಮಾಡೋ ಒಂದು ರೆಸಿಪಿನೇ ಇದನ್ನು. ಸೊ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ದೆ ಅಷ್ಟೇ. ಬಟ್ ಇಂಗ್ರೀಡಿಯೆಂಟ್ಸ್ಗಳೇನು ನಾನು ಹೇಳಿಲ್ಲ. ಸೊ ಅದೊಂದಾಗಿದೆ. ಆದಷ್ಟು ನಾನು ಇನ್ನೊಂದು ರೆಸಿಪಿನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ್ಯಡ್ ಆಗಿಲ್ಲ ಅಂದರೆ ಗೊತ್ತಿಲ್ಲ, ತುಂಬ ಟೈಮಿಂಗ್ಸ್ ಏನಾರು ಆಯಿತು ಅಂದರೆ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಆಗಿಲ್ಲ ಅಂದರೆ ಖಂಡಿತ ಇನ್ನೊಂದು ರೆಸಿಪಿನೂ ಇರುತ್ತೆ. ಸೊ ಅಷ್ಟು. ಆ್ಯಂಡ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವಾಗ ನಾನು ಯಾವ ಟಾಪಿಕ್ ಬಗ್ಗೆ ಇವತ್ತಿನ ವ್ಲಾಗ್ ಇರುತ್ತೆ ಅಂತ. ಸೊ ಅದಾಗಿರುತ್ತೆ ಇವತ್ತಿನ ವ್ಲಾಗ್. ಸೊ ಯಾರು ಚೂರು ಸ್ಕಿಪ್ ಮಾಡ್ದಲೇ ಫುಲ್ಲು ವಿಡಿಯೋ ಇವತ್ತಿನ ವ್ಲಾಗ್ ಫುಲ್ಲು ನೋಡಿ ನೀವು. ಸೊ ಎಲ್ಲರೂ ನನಗೂ ಖುಷಿ ಆಗೋಂಥ ವಿಚಾರ, ನಿಮ್ಗಳಿಗೂ ಒಂದು ಖುಷಿ ಆಗೋವಂಥ ವಿಚಾರ. ಸೊ ಯಾರೂ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಅಷ್ಟು ಗಿಫ್ಟ್ಗಳು ಸಿಗುತ್ತೆ ಅಂತಂದರೆ ಯಾರೂ ಮಿಸ್ ಮಾಡ್ಕೋಬೇಡಿ. ನಾನಂತೂ ಹೋಪ್ಫುಲಿ ನನ್ನ ಒಂದು ಲಾಂಗ್ ಟೈಮಿಂದ ನನ್ನ ಫಾಲೋ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗಳೇ ವಿನ್ ಆಗಲಿ ಅನ್ನೋ ಒಂದು ಆಸೆ ಇದೆ. ಆ್ಯಂಡ್ ಇವಾಗಲೂ ಯಾಕಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಏನು ಅಂತ ನಮಗೇನು ಗೊತ್ತಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಆಗಿಲ್ಲ ಅಂದರೂ ಲಕ್ಕಿ ಪರ್ಸನ್ ಅವರು ಸೆಲೆಕ್ಟ್ ಆದವರು. ಸೊ ಏನು ಎತ್ತ ಅಂತ ಎಲ್ಲ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಎಂದಿನಂತೆ ಇವತ್ತು ನಾನು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಅಗಾರೋ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ವಿತ್ UV. ಫಸ್ಟ್ ನಾನು ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಫಸ್ಟ್ ತೋರಿಸ್ತಿದ್ದೀನಲ್ಲ, ಇದು ಪವರ್ ಬಟನ್. ನೆಕ್ಸ್ಟ್ ಇರೋದು ಡಸ್ಟ್ ಕಪ್ ರಿಲೀಸ್ ಬಟನ್. ಸೊ ಈ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಡಸ್ಟ್ ಕಪ್ ನ ರಿಮೂವ್ ಮಾಡಬಹುದು. ಸೊ ಇದು ಒಂದು ಡಸ್ಟ್ ಕಲೆಕ್ಟ್ ಮಾಡೋ ಒಂದು ಕಂಟೈನರ್ ಅನ್ಬೋದು. ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಿಮಗೆ ಲಾಕ್ ಸಿಂಬಲ್ ತೋರಿಸ್ತಾ ಇದೆಯಲ್ಲ, ಕ್ಯಾಪ್ ಓಪನ್ ಮತ್ತೆ ಕ್ಲೋಸ್ ಮಾಡಕ್ಕೆ ಈಸಿಯಾಗಿ ಐಡೆಂಟಿಫೈ ಮಾಡೋಕೆ ಅಂತ ಈ ಒಂದು ಸಿಂಬಲ್ ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾಣ್ತಿರೋದು ಹೆಪಾ ಫಿಲ್ಟರ್. ನಾವು ವಾಕ್ಯೂಮ್ ಮಾಡಿದಾಗ ಪ್ರತಿ ಒಂದು ಸಣ್ಣ ಡಸ್ಟು ಈ ಒಂದು ಕಪ್ಪಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ಈಸಿಯಾಗಿ ನಾವು ರಿಮೂವ್ ಮಾಡಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನಾವು ಇದನ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಈ ಮಿಷಿನಲ್ಲಿ 400 ವ್ಯಾಟ್ಸ್ ಪವರ್ ಇದೆ. ಆ್ಯಂಡ್ 220 to 240 ವೋಲ್ಟ್ ಅಷ್ಟು ಇದು ವೋಲ್ಟೇಜ್ ಇದೆ. ಆ್ಯಂಡ್ UV ಲ್ಯಾಂಪ್ ಪವರ್ 8 ವ್ಯಾಟ್ಸ್ ಇದೆ. ಆ್ಯಂಡ್ UV ವೇವ್ ಲೆಂತು 253.7 nm ಇದೆ. ಸ್ಪೆಷಲಿ ನಮಗೆ ಹೋಮ್ ಯೂಸಿಗೆ ಅಂತಾನೆ ಈ ಪ್ರಾಡಕ್ಟ್ನ ಡಿಸೈನ್ ಮಾಡಿದ್ದಾರೆ. ಸೊ ಒನ್ ಆಫ್ ದಿ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಮತ್ತೆ ಎಲ್ಲ ನಾವು ಕ್ಲೀನ್ ಮಾಡೋದ್ಮೇಲೆ ಇದನ್ನ ರೀಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಬಟನ್ ತೋರಿಸ್ತಿದ್ದೇನಲ್ಲ, ಇದು ವೈಬ್ರೇಷನ್ ಬಟನ್. ಆ್ಯಂಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಬೋತ್ ಸೈಡ್ ಅವರು ಏರ್ ಔಟ್ಲೆಟ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ಅಂಡರ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ UV ಇಂಡಿಕೇಟರ್ ವಿಂಡೋಸ್ನ ಕೊಟ್ಟಿದ್ದಾರೆ. UV ಲ್ಯಾಂಪ್ ಜೊತೆ UV ಲ್ಯಾಂಪ್ ಕವರ್ ಸಹ ಇದರಲ್ಲಿದೆ. ಆ್ಯಂಡ್ ವಾರ್ಮಿಂಗ್ ಹೋಲ್ ಇದೆ. ಆ್ಯಂಡ್ ಸ್ವಿವೆಲ್ ವೀಲ್ಸ್ ಇದೆ. ಜೊತೆಗೆ ಏರ್ ಇನ್ಲೆಟ್ ಅಂಡ್ ವೈಬ್ರೇಷನ್ ಬೋರ್ಡ್ ಸಹ ಇದೆ. ಲಾಂಗ್ ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಎರ್ಗೋನಾಮಿಕ್ ಹ್ಯಾಂಡಲ್ ಡಿಸೈನ್ ಇದೆ. ಅಂಡ್ ಫ್ರೆಂಡ್ಸ್, ನಾನು ಇದನ್ನ ಲೈವ್ ಆಗಿ ಯೂಸ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. ನೋಡ್ಬೋದು ಬೆಡ್ ಮೇಲೆ ಎಷ್ಟು ಬಿಸ್ಕೆಟ್ ಪೌಡರ್ ಡಸ್ಟ್ ಬಿದ್ದಿದೆ ಅಂತ. ಸೊ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದು ವಾಕ್ಯೂಮ್ ಕ್ಲೀನ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ UV ಲ್ಯಾಂಪ್ ಇರೋದ್ರಿಂದ ಇದು 99.9% ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ನೋಡ್ತಿರ್ಬೋದು ಡಸ್ಟ್ ಹೇಗೆ ಕಲೆಕ್ಟ್ ಆಗ್ತಾ ಇದೆ ಅಂತ. ಅಂಡ್ ಫ್ರೆಂಡ್ಸ್, ಈ UV ಲ್ಯಾಂಪ್ನ ನಾವು ಕಂಟಿನ್ಯೂಸ್ ಇದನ್ನ ವ್ಯಾಕ್ಯೂಮ್ ಮಾಡ್ತಿರುವಾಗ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ತುಂಬ ಹೀಟ್ ಆಗಿರುತ್ತೆ. ಸೊ ನಮ್ಮ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ನೀವು ಟಚ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅಂಡ್ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಎಲ್ಲದನ್ನು ಅವರು ಡೀಟೈಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅದನ್ನ ನೋಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಕಾರ್ಪೆಟ್ ಅಲ್ಲಿ ಬಿಸ್ಕೆಟ್ಸ್ ಏನು ಡಸ್ಟ್ ಇತ್ತು ಅದನ್ನ ನಾನು ಇವಾಗ ವ್ಯಾಕ್ಯೂಮ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು
ವಿತಿನ್ ಎ ಸೆಕೆಂಡಲ್ಲಿ ಹೇಗೆ ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಇದು ಬರೀ ಬೆಡ್ ವ್ಯಾಕ್ಯೂಮ್ ಅಷ್ಟೇ ಅಲ್ಲ, ನಾವು ಕಾರ್ಪೆಟು, ಸೋಫಾಸು, ಹೀಗೆ ಯಾವ ಮ್ಯಾಟ್ರಸ್ಗಳಿಗೆಲ್ಲ ಡಸ್ಟ್ಗಳನ್ನು ನಾವು ಇದರಿಂದ ರಿಮೂವ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ನಾನು ಡಸ್ಟ್ ಕಪ್ ರಿಮೂವ್ ಮಾಡೋದು ತೋರಿಸಿದ್ದೆ. ಸೊ ನಾವೆಲ್ಲ ವ್ಯಾಕ್ಯೂಮ್ ಮಾಡಿದ್ಮೇಲೆ ಆ ಡಸ್ಟ್ ಕಪ್ನ ನಾವು ರಿಮೂವ್ ಮಾಡಬೇಕು. ಸೊ ನಿಮ್ಗೆ ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಕಣ್ಣಿಗೆ ಕಾಣ್ದಲೇ ಇರುವಂತಹ ಸಣ್ಣ ಧೂಳು ಸಮೇತ ಈ ವ್ಯಾಕ್ಯೂಮ್ ಕ್ಲೀನ್ ಮಾಡುತ್ತೆ. ನೋಡ್ತಿರ್ಬೋದು ನೀವು ಎಂಥ ಧೂಳು ಬಂದಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ರಿಮೂವ್ ಮಾಡಿ ಒಂದು ಒಣ ಬಟ್ಟೆಯಲ್ಲಿ ಇದನ್ನು ಕ್ಲೀನ್ ಮಾಡಬೇಕು. ಡ್ರೈ ಕ್ಲಾತಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನ ಟಚ್ ಮಾಡಬಾರ್ದು. ಸೊ ಎಲ್ಲದನ್ನು ಇದು ಡ್ರೈ ಕ್ಲಾತಲ್ಲೇ ನೀವು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅದ್ರದ್ದು ಪಾರ್ಟ್ಸ್ಗಳನ್ನೆಲ್ಲ ಮತ್ತೆ ಜೋಡಿಸ್ಬಿಟ್ಟು ನಾವು ವಾಕ್ಯೂಮ್ಗೆ ಅಟ್ಯಾಚ್ ಮಾಡಬೇಕು. ಆ್ಯಂಡ್ ಹ್ಯಾಂಡಲ್ಲು ಅಷ್ಟೇ ತುಂಬ ಗ್ರಿಪ್ ಆಗಿದೆ, ನಮಗೆ ಯೂಸ್ ಮಾಡೋಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ನೀವು ಚೆಕ್ ಮಾಡಿ ಈ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇದು ರೆಸಿಪಿ ಅಲ್ಲ, ನಾನು ಇವಾಗ ಬಟ್ಲು ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂದರೆ ಹಿಟ್ಟಿಗೆ ನಾನು ಏನೇನು ಹಾಕಿದ್ದೀನಿ ಅಂತ ಫಸ್ಟ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಥರದ ಧಾನ್ಯಗಳು ಹಾಕಿದ್ದೀನಿ ಗೊತ್ತಾ? ಒಂದು ಅಕ್ಕಿ, ಅವಲಕ್ಕಿ ಮತ್ತು ಕಡಲೆಬೇಳೆ, ಮೆಂತೆ, ಉದ್ದು, ಇಷ್ಟು ನಾನು ಇದರಲ್ಲಿ ಕಾಳುಗಳನ್ನ ನಾನು ಹಾಕಿ ನೆನೆಸಿಟ್ಟು ರುಬ್ಬಿ, ಮತ್ತು ಅದಕ್ಕೆ ಏನು ಅಂದರೆ ನಾನು ಯಾವುದೇ ಒಂದು ಸೋಡಾ ಪೌಡರ್ ಏನು ನಾನು ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ನ್ಯಾಚುರಲಾಗೆ ಹಿಟ್ಟು ಹೇಗೆ ಉಬ್ಬಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಷ್ಟೊಂದು ಕಾಳುಗಳು ಹಾಕೋಕ್ಕೆ ಕಾರಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದೋಸೆನೂ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಕಡಲೆಬೇಳೆ ಯಾರೂ ಹಾಕಲ್ಲ, ಮೆಂತೆ ಹಾಕ್ತಾರೆ, ಉದ್ದು ಹಾಕ್ತಾರೆ, ಅವಲಕ್ಕಿ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಬಟ್ ನಾನು ಈ ಥರ ಒಂದು ಎಲ್ಲ ಕಾಳುಗಳನ್ನೂ ಹಾಕಿ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಬೇಕಾಗಿರೋ ಒಂದು ಪ್ರೋಟೀನ್ ಎಲ್ಲ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಎಲ್ಲ ಕಾಳುಗಳನ್ನೂ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಡ್ಲಿನೂ ತುಂಬ ಸ್ಪಾಂಜಿಯಾಗಿ ಬಂದಿತ್ತು. ಸೊ ಇದು ನೆಕ್ಸ್ಟ್ ಡೇ ನೋಡ್ಬೋದು ಹೇಗೆ ಉಬ್ಬಿದೆ ಅಂತ. ಯೂಶ್ವಲಿ ಇಡ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರೋದಂಥದ್ದೇ. ಹಾಗಾಗಿ ನಾನು ಅದನ್ನು ರೆಸಿಪಿ ಅನ್ನೋ ಥರ ಶೇರ್ ಮಾಡಬೇಕು ಅನ್ನೋ ಥರ ನಾನೇನು ತೋರಿಸಿರೋದಲ್ಲ. ಆ್ಯಂಡ್ ಇದರಲ್ಲಿ ತೋರಿಸಿರೋ ಕಾರಣ ನಮ್ಮ ಮನೆಯಲ್ಲಿ ಒಂದು ಇಡ್ಲಿ ಮಾಡೋ ಪಾತ್ರೆ ಇದೆಯಲ್ಲ, ಸೊ ಅದು ಮೇನ್ ನಾನು ತೋರಿಸ್ಬೇಕಂತಿರೋದು. ನೋಡ್ಬೋದು ನನ್ನ ಕೈಯಲ್ಲಿ ಹೇಗೆ ಇಟ್ಕೊಂಡಿದ್ದೀನಿ, ಪುಟ್ಟಾಣಿ ಇಡ್ಲಿ ಪಾತ್ರೆ. ಕೆಲವರು ಇದಕ್ಕೆ ಇಡ್ಲಿ ಸರ್ಗಲ್ ಅಂತ ಅಂತಾರೆ, ಕಡುಬು ಸರ್ಗಲ್ ಅಂತಾರೆ, ಕಡುಬಿನ ಪಾತ್ರೆ, ಕಡುಬಿನ ತಪ್ಪಲೆ ಈ ಥರ ಅಂತಾರೆ. ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಯಾವುದೇ ಇಡ್ಲಿ ಪ್ಲೇಟ್ಸ್ಗಳು ಬರುತ್ತಲ್ಲ ಆ ಥರ ನಾನು ಇಟ್ಕೊಂಡಿಲ್ಲ. ಸೊ ನನಗೆ ಕಡುಬು ಬೇಕು ಅಂದಾಗ ನಾನು ಹೀಗೆ ಕಪ್ಪು ನೋಡಿದ್ರಲ್ಲ ಈ ಥರ 3 ಕಪ್ ಕರೆಕ್ಟಾಗಿ ಇದರಲ್ಲಿ ಇಡಿಸುತ್ತೆ. ಸೊ 3 ಕಪ್ ಇಟ್ಕೊಂಡು 2 ಹಬೆ ನಾನು ಮಾಡ್ಕೊತೀನಿ. ಸೊ ನನಗೆ ನೀವು 2 ಇಲ್ಲ 3, ನನಗೆ 2 ಇಲ್ಲ 3 ಈ ಥರ ಆಗುತ್ತೆ. ಸೊ ನೋಡ್ಬೋದು ಲಾಸ್ಟಿಗೆ ಆ್ಯಕ್ಚುಲಿ ಅದು ಫಿಶ್ ಸಾಂಬಾರಿತ್ತು ಎಸ್ಟರ್ಡೇದು, ಅದು ಮತ್ತು ಬೆಣ್ಣೆ ಜೊತೆಗೆ ಇಡ್ಲಿ ಕಾಂಬಿನೇಷನ್ ಸಖತ್ತಾಗಿತ್ತು. ನೀವು ಹೀಗೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದು ಬಾಳೆಹಣ್ಣು ಮತ್ತು ಕಡಲೆಕಾಯಿ. ಅದು ಶುಕ್ರವಾರನೇ ಬಾಳೆಹಣ್ಣು ತಂದು ಕೊಟ್ಟಿರೋದು ಇನ್ನೂ ಖುಷಿ ಆಯಿತು, ಪೂಜೆಗೆ ಆಯ್ತಲ್ಲ ಅಂತ. ಆ್ಯಂಡ್ ಹೀಗೆ ಏನಾದರೂ ಕೊಡ್ತಿರ್ತಾರೆ. ಸೊ ಆ್ಯಕ್ಚುಲಿ ತುಂಬ ಒಳ್ಳೆಯವರು ನಮ್ಮ ಓನರ್ ಆಂಟಿ. ಬೇರೆ ನಾವು ಪ್ರೀವಿಯಸ್ಸು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ ಬೇರೆ ಕಡೆ ರೂಮ್ ಮಾಡ್ಕೊಂಡಾಗಲೆಲ್ಲ, ಬಟ್ ಇವರು ಮಾತ್ರ ತುಂಬ ಒಳ್ಳೆಯವರು, ಯಾವುದೇ ಕಿರಿಕಿರಿ ಆ ಥರ ಏನೂ ಇಲ್ಲ. ಆ್ಯಂಡ್ ನಮ್ಮನ್ನು ತುಂಬ ಇಷ್ಟಪಡ್ತಾರೆ, ಹೀಗೆ ಏನಾದರೂ ಕೊಡ್ತಿರ್ತಾರೆ. ಸೊ ಇದರಲ್ಲಿ ಒಂದು ಸರಿ ಥ್ಯಾಂಕ್ ಯು ಹೇಳಿಬಿಡ್ತೀನಿ ಆಂಟಿಗೆ, ಅವರು ವ್ಲಾಗೆಲ್ಲ ನೋಡ್ತಾರೆ. ಆ್ಯಂಡ್ ನೆಕ್ಸ್ಟು ನಾನು ಅದೇ ಅವ್ರು ಕೊಟ್ಟಿರೋ ಬಾಳೆಹಣ್ಣೆ ಇಟ್ಬಿಟ್ಟು ಶುಕ್ರವಾರದ ಪೂಜೆನ ಮುಗಿಸ್ದೆ. ನಮ್ಮ ಮನೇಲಿ ಎವ್ರಿಡೇ ಪೂಜೆ ಇರುತ್ತೆ, ಯಾಕಂದರೆ ನೀವೇ ಎವ್ರಿಡೇ ತಲೆ ಸ್ನಾನನೇ ಮಾಡೋದು. ಸೊ ಎವ್ರಿಡೇ ಹೂವು ಮುಡಿಸಿ ಬೆಳಿಗ್ಗೆ ಹೊತ್ತು ಅವರು ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ತಾರೆ. ಆ್ಯಂಡ್ ನಾನು ಯಾವತ್ತೂ ನಾನ್ ವೆಜ್ ತಿಂದಿರಲ್ಲ, ತಲೆ ಸ್ನಾನ ಯಾವತ್ತು ನಾನು ಮಾಡಿರ್ತೀನಿ ಆ ದಿನಗಳು ನಾನು ಈವ್ನಿಂಗ್ ಪೂಜೆ ಮಾಡ್ತೀನಿ. ಇಲ್ಲಾಂದರೆ ನಾನು ದೀಪ ಹಚ್ಚೋಕ್ಕೆ ಹೋಗಲ್ಲ. ನಾನು ತಲೆ ಸ್ನಾನ ಮಾಡಿಲ್ಲ ಅಂದ್ರೂ ನಾನು ದೀಪ ಹಚ್ಚೋಕ್ಕೆ ಹೋಗಲ್ಲ. ಆ್ಯಂಡ್ ಎವ್ರಿಡೇ ನೀವೇ ಮಾಡೋದ್ರಿಂದ ನನಗೆ ಅದು ಪೂಜೆ ಮಾಡಿಲ್ವಲ್ಲ ಅನ್ನೋ ತಲೆ ಬಿಸಿನೂ ಇರೋಲ್ಲ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪೂಜೆ ಆಯಿತು. ಆ್ಯಕ್ಚುಲಿ ನಾನು ಬಾಳೆಹಣ್ಣು ಏನೂ ತಂದಿರಲಿಲ್ಲ, ನಾನು ಅದೇ ಹೇಳಿದ್ನಲ್ಲ ನಮ್ಮ ಓನರ್ ಆಂಟಿ ಕೊಟ್ಟಿದ್ದು ಅಂತ. ಅಂದರೆ ಶುಕ್ರವಾರದ್ದು ಪೂಜೆ ದಿನವೇ ಏನೋ ಬಂದಿತ್ತು, ತುಂಬ ಖುಷಿ ಆಯಿತು ನನಗೆ. ಓಕೆ, ಬನ್ನಿ ಇವತ್ತಿನ ಟಾಪಿಕ್
ಗಿವ್ ಅವೇ ಬಗ್ಗೆ ಮಾತಾಡೋಣ. ಸೊ ದಿಢೀರಂತೆ ಏನಿದು ಗಿವ್ ಅವೇ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಈ ಮಂತ್ ಡಿಸೆಂಬರ್ 19th ನನ್ನ ಜನ್ಮದಿನ. ಸೊ ನನಗೆ ಇವಾಗ ಎಲ್ಲರೂ ನಿಮ್ಮ ಏಜ್ ಎಷ್ಟು ಅಂತ ಹೆಂಗೆ ಕೇಳ್ತೀರಾ, ನನಗೆ ಯಾವತ್ತೂ ನಾನು ಇನ್ನೂ 1 ವರ್ಷ ಜಾಸ್ತಿ ಹೇಳ್ಕೊಳ್ತೀನಿ ಹೊರತು ಕಮ್ಮಿ ಹೇಳ್ಕೊಳಲ್ಲ. ಆ್ಯಕ್ಚುಲಿ ನನಗೆ ಇವಾಗ 27 ರನ್ನಿಂಗು. ಓಕೆ, ಬಟ್ ನಾನು ಯಾರೇ ಕೇಳಿದ್ರು ನನಗೆ ಕೆಲವರು ತುಂಬಿರೋ ವರ್ಷನ ಹೇಳ್ಕೊತಾರೆ. ಈಗ ನಂದು 26 ಕಂಪ್ಲೀಟ್ ಆಗಿ 27 ರನ್ನಿಂಗು. ಸೊ ಕಂಪ್ಲೀಟ್ ಆಗಿರೋದನ್ನ ಹೇಳ್ಕೊತಾರೆ 26 ಅಂತ. ನಾನು ಹಂಗಲ್ಲ, ಯಾವ್ದು ರನ್ನಿಂಗ್ ಅದನ್ನು ಹೇಳ್ತೀನಿ 27 ಅಂತ. ಸೊ ಇವಾಗ ನಿಜವಾಗ್ಲೂ 27 ಆಗ್ತಾ ಇದೆ, 27 ಕಂಪ್ಲೀಟ್ ಆಗ್ತಾ ಇದೆ ನನಗೆ. ಇಷ್ಟು ಬೇಗ ಇಷ್ಟೊಂದು ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ, ಬಟ್ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಈ 19th ಇರೋದ್ರಿಂದ ಇಷ್ಟು ವರ್ಷದಿಂದ ನನ್ನ ಜರ್ನಿ ನೀವು ನೋಡ್ಕೊಂಡು ಬಂದಿದ್ದೀರಾ. ನಾನು ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಈಗ ಮದುವೆ ಆಗಿ ಒಂದು ಸಂಸಾರಸ್ಥೆ ಆಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಅಲ್ಲಿವರೆಗೂ ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀರಾ. ಬಟ್ ನನಗೆ ಯಾವಾಗಲೂ ಒಂದು ಅನಿಸೋದು, ಏನಾದ್ರು ನಾನು ಗಿವ್ ಅವೇ ಮಾಡಬೇಕು, ಗಿಫ್ಟ್ ಕೊಡಬೇಕು. ಆಮೇಲೆ ಒಂದ್ಸರಿ ಐಡಿಯಾ ಬಂದಿತ್ತು, ಹಿಂಗೆ ಯಾರು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ನಾನು ಯೂಟ್ಯೂಬಲ್ಲಿ ಬರಬೇಕು ಅನ್ನೋದಿರುತ್ತೆ, ನನ್ನ ಒಂದು ರೆಸಿಪಿನೂ ಶೇರ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಆ ಥರ ನಾನು ಅವರ ಒಂದು ವೀಡಿಯೋಗಳನ್ನ ಇಟ್ಕೊಂಡು ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡೋಣ, ಅವ್ರದ್ದೊಂದು ಟಿ ವಿಯಲ್ಲೆಲ್ಲ ಹೇಗೆ ಪ್ರೋಗ್ರಾಮ್ ಮಾಡ್ತಾರೆ ಹಂಗೆ ಮಾಡೋಣ ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೆ. ಆಮೇಲೆ ಅದು ಫೈಲ್ಸು ಕಳಿಸೋದು ಮಾಡೋದು ಇವೆಲ್ಲ ತುಂಬ ಲಾಂಗ್ ಪ್ರೋಸೆಸ್ ಆಗಲ್ಲ ಅಂತ ಅಂದ್ಕೊಂಡು ಅದನ್ನು ಡ್ರಾಪ್ ಮಾಡಿದ್ದೆ. ಬಟ್ ಈ ಗಿವ್ ಅವೇ ಮಾಡಬೇಕು ಅನ್ನೋದು ತುಂಬ ವರ್ಷದ ಕನಸೆ. ಆ್ಯಕ್ಚುಲಿ ನನಗೆ ಒಂದು 2-3 ಇಯರ್ಸಿಂದಲೂ ನಾನು ಅಂದ್ಕೊಳ್ತಾ ಇದ್ದೆ, ಬಟ್ ಇವತ್ತು ಅದು ನೆರವೇರ್ತಾ ಇದೆ. ಅದು ಯಾವಾಗಲೂ ಮಾಡೋದಕ್ಕಿಂತ ಏನಾದರೂ ಒಂದು ಸ್ಪೆಷಲ್ ಡೇ ದಿನ ಮಾಡಿದ್ರೆ ನನಗೂ ಒಂದು ಖುಷಿ ಇರುತ್ತೆ, ನಿಮಗೂ ಅದು ನೆನಪಿರುತ್ತೆ. ಸೊ ಒಂದು ಮೆಮೊರೇಬಲ್ ಬರ್ಡೇ ಇರಲಿ ಅಂತ ಅಂದ್ಬಿಟ್ಟು ಸೊ ನನ್ನ ಬರ್ತಡೆಗೆ ಈ ಒಂದು ಗಿವ್ ಅವೇ ನಾನು ಮಾಡ್ತಾಯಿದ್ದೀನಿ. ಸೊ ಏನು ಇದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಇಲ್ಲ, ನನ್ನ ಎಷ್ಟು 41,000 ಸಬ್ಸ್ಕ್ರೈಬರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಕ್ಚುಲಿ ಕೆಲವೊಮ್ಮೆ 60-70 ಎಲ್ಲ ವ್ಯೂಸ್ ಆಗುತ್ತೆ, ಬಟ್ ಸಬ್ಸ್ಕ್ರೈಬರ್ಸ್ ಅಷ್ಟಿರಲ್ಲ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ನನಗಿರೋದು 41,000. ಕೆಲವೊಂದು ಸರಿ ಟಾಪಿಕ್ ಚೆನ್ನಾಗಿಲ್ಲ ಅಂದರೆ ಆ 41,000 ನೋಡಲ್ಲ, ಬರೀ 10,000, 15,000, 20,000 ಹೀಗೆ ನೋಡ್ತೀರಾ. ಸೊ ಹೀಗೆ ನೋಡೋ ನನ್ನ ಒಂದು ಜೆನ್ಯೂನ್ ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೆ ನೀವೇ ವಿನ್ನಾಗಿ ಅಂತ ವಿಶ್ ಮಾಡ್ತೀನಿ ನಾನು. ಸೊ ಏನು ಗಿವ್ ಅವೇ ಅಂತ ಅಂದರೆ, ನಾನು ಇಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ನಾನು ಅದರಲ್ಲಿ ಒಂದು 5 ಕ್ವಶನ್ನ ಕೇಳ್ತೀನಿ. ಸೊ ಈ ಕ್ವಶನ್ಗೆ ಯಾರು ಸರಿಯಾದ ಉತ್ತರ ಕೊಡ್ತೀರಾ, ಆ್ಯಂಡ್ ಬೇಗ ಯಾರು ಕೊಡ್ತೀರಾ, ನೀವು ಬೇಗ ಸರ್ಚ್ ಮಾಡ್ಬೋದು. ಯಾಕಂದರೆ ನಾನು ನನ್ನ ವ್ಲಾಗ್ಸಲ್ಲಿ ಇರೋದನ್ನೇ ನಿಮಗೆ ಕೇಳ್ತೀನಿ. ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂದ್ರೂ ನನ್ನ ವ್ಲಾಗ್ಸ್ಗಳನ್ನ ನೋಡ್ಕೊಂಡು ಬಂದು ಅದ್ರ ರಿಲೇಟೆಡ್ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇವಾಗ ಒಬ್ಬರು 5ಅಲ್ಲಿ 4 ಆನ್ಸರ್ ಮಾಡಿರ್ತಾರೆ, ಕೆಲವರು 2 ಆನ್ಸರ್ ಮಾಡಿರ್ತಾರೆ, ಫಸ್ಟ್ ಕಮೆಂಟ್ ಇರುತ್ತೆ. ಸೊ ಇದನ್ನು ನಾನು ಕನ್ಸಿಡರ್ ಮಾಡಲ್ಲ. ಸೊ ಯಾರು 5 ಆನ್ಸರು ಕರೆಕ್ಟ್ ಇರುತ್ತೆ, ಸೊ ಅವರು ಟೈಮ್ ಲೇಟಾಗಿದ್ದರೂ ಪರವಾಗಿಲ್ಲ, ಕರೆಕ್ಟಾಗಿ 5 ಕ್ವಶನ್ಸಿಗೆ ಆನ್ಸರ್ ಏನಿರುತ್ತೆ ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಟಾಪ್ 10 ಮೆಂಬರ್ಸ್ನ ನಾನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 10 ಜನ ಲಕ್ಕಿ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗಿಫ್ಟು ಅಂತಲೂ ನಾನು ಹೇಳ್ತೀನಿ. ಬಟ್ ಇದು ಮತ್ತು ಯಾವಾಗ ಹಾಕೋದು ಏನು ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನನ್ನ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಗಿವ್ ಅವೇ ಕ್ವಶನ್ಸ್ನ ಯಾವಾಗ ಕೇಳ್ತೀನಿ, ಎಷ್ಟೊತ್ತಿಗೆ ಪೋಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮುಂಚಿತವಾಗಿಯೇ ನಾನು ಪ್ರೀವಿಯಸ್ ಡೇನೇ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿರ್ತೀನಿ. ನೀವು ಅದನ್ನು ನೋಡಿಬಿಟ್ಟು ನಾನು ವ್ಲಾಗ್ ಹಾಕೋ ಟೈಮಿಂಗ್ಸಲ್ಲಿ ನೀವು ನನ್ನ ಕ್ವಶನ್ಸ್ ಏನು ಅಂತ ನೋಡಿಕೊಂಡು ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು.
ಸೊ ನಾನು ನಿಮಗೆ ಗೊತ್ತಿಲ್ಲದೆ ಇರೋದೇನು ಕಮೆಂಟ್ ಮಾಡಲ್ಲ. ಆಮೇಲೆ ತುಂಬ ಈಸಿ ಕ್ವಶನ್ಸ್, ಮೇನ್ ಇಂಪಾರ್ಟೆಂಟ್ ಡೇಸ್ಗಳು ಅವೆಲ್ಲ ಈ ಥರ ಏನಿರುತ್ತೆ ಹಾಗೆ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಹೇಳ್ದಂಗೆ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲೇ 3-4 ಜನ ಎಲ್ಲೇ ಕಸಿನ್ಸು ಫ್ರೆಂಡ್ಸು ಈ ಥರ ಏನಾರು ಇರ್ತಾರೆ, ನೀವು ಅವರಿಗೂ ಶೇರ್ ಮಾಡಿಕೊಂಡು ಅವ್ರ ಹತ್ರನೂ ನೀವು ಕಮೆಂಟ್ನ ಮಾಡಿಸ್ಬೋದು. ಸೊ ಆ ಥರ ನಾನು ಅಂದರೆ ಗೊತ್ತಿಲ್ಲ, ಲಕ್ಕಿ ಇದ್ದವರಿಗೆ, ಜೆನ್ಯೂನ್ ಇದ್ದು ನನ್ನ ಸಬ್ಸ್ಕ್ರೈಬರ್ಸ್ ಜೆನ್ಯೂನ್ ಯಾರು ಇರ್ತಾರೆ ಅವ್ರಿಗೆ ಸಿಗುತ್ತೆ, ಇಲ್ಲಾಂದರೆ ಹಾಗೆ ಒಂದು ಆನ್ಸರ್ ಮಾಡೋರಿಗೂ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ, ಅವೆಲ್ಲ ಲಕ್. ಇದು ನನ್ನ ಒಂದು ಏನಿದೆ ಗಿವ್ ಅವೇದು ಒಂದು ಕಾನ್ಸೆಪ್ಟು ಆ್ಯಕ್ಚುಲಿ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಪ್ರೀವಿಯಸ್ ಡೇನೇ ನಾನು ಯಾವ ಕ್ವಶನ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ನೀವೆಲ್ಲರೂ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ. ಆ್ಯಂಡ್ ಇಷ್ಟು ಎಲ್ಲರಿಗೂ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಒಂದು ಕಮೆಂಟ್ ಮಾಡಿ ಅದನ್ನು ಪಿನ್ ಮಾಡ್ತೀನಿ. ನಿಮ್ಮೆಲ್ಲರ ಕ್ವಶನನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಕಮೆಂಟ್ ಮಾಡಿ ಪಿನ್ ಮಾಡ್ತೀನಿ, ಯಾರು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಏನು ಗಿಫ್ಟು ಅಂತ ನಿಮಗೆಲ್ಲರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಏನು ಗಿಫ್ಟ್ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಗಿಫ್ಟು ಅಂತ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ್ಯಂಡ್ ಕ್ಲಾತ್ ಆಗಿರ್ಬೋದು. ಸೊ ಈ ಥರ ಎಲ್ಲರಿಗೂ ಬೇಸಿಕ್ ನೀಡ್ ಇರೋದು ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ನಾನು ಗಿಫ್ಟ್ಗಳನ್ನೇ ನಿಮಗೆ ಕೊಡ್ತೀನಿ. ಆ್ಯಕ್ಚುಲಿ ನನಗೆ ನಾನು ಕೊಲಾಬ್ರೇಷನ್ಸ್ಗಳೆಲ್ಲ ಮಾಡೋದ್ರಿಂದ ನನಗೆ ಮತ್ತೆ ಅಂದರೆ ಒಂದು ಸರಿ ಬಂದಿರೋದನ್ನೇ 2-3 ಸರಿ ರಿಪೀಟೆಡ್ಲಿ ನನಗೆ ನನಗೆ ಪಾರ್ಸಲ್ ಬಂದಿರುತ್ತೆ. ಸೊ ಅವಾಗ ನಾನು ನಾನು ಒಬ್ಬಳೇ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಕೆಲವೊಂದು ಸರಿ ನನ್ನ ಕಸಿನ್ಸ್ಗಳಿಗಾಗಲಿ ಫ್ರೆಂಡ್ಸ್ಗಳು ತುಂಬ ಜನಗೆ ನಾನು ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರು ಏನು ಕೊಟ್ಟಿರ್ತಾರೆ ನಾನು ಯೂಸ್ ಮಾಡ್ತೀನಲ್ಲ, ಒಂದು ಟೈಮ್ ಇರುತ್ತೆ ಎಕ್ಸ್ಪೈರಿ ಡೇಟು. ಸೊ ಅಷ್ಟರಲ್ಲಿ ನಾನು ಅದೊಂದು ಪ್ರಾಡಕ್ಟ್ನೇ ಯೂಸ್ ಮಾಡ್ತಿರ್ತೀನಿ. ಮತ್ತು ಇನ್ನು ಉಳಿದಿರೋ ಸೆಕೆಂಡ್ ಥರ್ಡ್ ಪ್ರಾಡಕ್ಟ್ಗಳನ್ನ ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಈ ಥರ ತುಂಬ ಪ್ರಾಡಕ್ಟ್ಸ್ ಇದೆ, ಬ್ಯೂಟಿ ಪ್ರಾಡಕ್ಟ್ಸ್ಗಳಿದ್ದಾವೆ. ಆಮೇಲೆ ಇವಾಗ ನಾನು ತೋರಿಸ್ತಿರ್ತೀನಿ, ಕೆಲವರಿಗೆ ಅದು ತುಂಬ ಕಾಸ್ಟ್ಲಿ ತೊಗೊಳಕ್ಕಾಗಲ್ಲ, ನಮಗೆ ಅಫೋರ್ಡಬಲ್ ಇಲ್ಲ ಅಂತ ಅಂದ್ಕೊತಾರೆ. ಬಟ್ ಅವರಿಗೆ ಒಂದ್ಸರಿ ಯೂಸ್ ಮಾಡಿ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅಂಥವರಿಗೆಲ್ಲ ನಿರಾಸೆ ಆಗಬಾರ್ದು, ಅದಕ್ಕೇ ಆ ಥರ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನೂ ನಾನು ಕೊಡ್ತೀನಿ. ಆ್ಯಂಡ್ ನನಗೆ ಇಷ್ಟ ಆಗುವಂತಹ ಒಂದು ಕ್ಯೂಟ್ ಗಿಫ್ಟ್ಗಳನ್ನೂ ಅದ್ರ ಜೊತೆಗೆ ನಾನು ಸೇರಿಸ್ತೀನಿ, ಬರೀ ಪ್ರಾಡಕ್ಟ್ ಅಷ್ಟೇ ಅಲ್ಲ. ಸೊ ನೋಡೋಣ, ಸಾಧ್ಯ ಆದರೆ ನಾನು ಗಿಫ್ಟ್ ಪ್ಯಾಕಿಂಗ್ ಮಾಡುವಾಗ್ಲೂ ವಿಡಿಯೋ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಬಟ್ ಯಾರ ಹೆಸರು ಅಂತ ನಾನು ಇವಾಗಲೇ ಹೇಳೋಕ್ಕೆ ಹೋಗಲ್ಲ. ಅದೇ ಕ್ವಶನ್ದು ರೂಲ್ಸ್ ನಾನೆಲ್ಲ ಹೇಳಿದ್ದೀನಿ. ಟಾಪ್ 5 ಅಂದರೆ ಒಂದು 5 ಕ್ವಶನ್ಸ್ ಕೇಳ್ತೀನಿ, 5 ಕ್ವಶನ್ ಆನ್ಸರ್ ಇರಬೇಕು. ಫಸ್ಟ್ ಯಾರು ಬೇಗ ಆನ್ಸರ್ ಮಾಡ್ತಾರೆ ಆ ಒಂದು 10 ಜನ ಲಕ್ಕಿ ನನ್ನ ಸಬ್ಸ್ಕ್ರೈಬರ್ಸ್ ವಿನ್ ಆಗ್ತಾರೆ. ಆ್ಯಂಡ್ ಗಿಫ್ಟ್ದು ಹೇಳಿದ್ದೀನಿ, ಗಿಫ್ಟ್ ಈ ಥರ ಎಲ್ಲ ಇರುತ್ತೆ. ಅದೇ ಸಾಧ್ಯ ಆದರೆ ನಾನು ಪೋಸ್ಟ್ ಮಾಡ್ತೀನಿ ಗಿಫ್ಟ್ಗಳದ್ದು ಏನೇನು ಅಂತ ಅಂದ್ಬಿಟ್ಟು. ಆಮೇಲೆ ಗಿಫ್ಟ್ ಆಯಿತು, ಅದಾಯಿತು. ಇನ್ನು ಥರ್ಡ್ ಪಾರ್ಟ್ ಏನು ಅಂತ ಅಂದರೆ, ನಾನು ನಿಮ್ಮ ಅಡ್ರೆಸ್ಗಳನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದಾದರೆ, ಸೊ ಇವಾಗ ಲಕ್ಕಿ ಮೆಂಬರ್ಸ್ಗಳದ್ದು ನಾನು ಏನು ಸೆಲೆಕ್ಟ್ ಮಾಡಿರ್ತೀನಿ, ಪರ್ಟಿಕ್ಯುಲರ್ ಆಗಿ ಅವರಿಗೆ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ. ಸೊ ಕಮೆಂಟ್ ರಿಪ್ಲೈ ಮಾಡಿಬಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ID-ನ ಕೊಡ್ತೀನಿ. ಸೊ ನೀವು ಆ ಒಂದು ID-ಗೆ ನಿಮ್ಮ ಅಡ್ರೆಸ್ನ ನೀವು ಮೆನ್ಷನ್ ಮಾಡ್ಬೋದು. ಸೊ ಈಗ ಅಡ್ರೆಸ್ ಕಳಿಸಿರೋದ್ರಿಂದ ಅದನ್ನು ನಾನು ಇಟ್ಕೊಂಡು ಕೊರಿಯರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆ ಒಂದು 10 ಲಕ್ಕಿ ಸಬ್ಸ್ಕ್ರೈಬರ್ಸು ಅಂತ ಅಂದ್ಬಿಟ್ಟು ಅದ್ರದ್ದು ನಾನು ನಿಮ್ಮ ಒಂದು ನೇಮ್ ಇರುತ್ತಲ್ಲ ID, ಅದನ್ನು ನಾನು ಪೋಸ್ಟ್ ಹಾಕಿರ್ತೀನಿ, ಇಲ್ಲೂ ರಿಪ್ಲೈ ಮಾಡಿರ್ತೀನಿ. ಸೊ ನಿಮಗೆ ಅದು ಗೊತ್ತಾಗ್ದಲೇ ನೀವು ನನಗೇನಾದ್ರು ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಮತ್ತೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕ್ತೀನಿ. ಸೊ ಹೀಗಿದೆ, ಯಾರಿಗೂ ಮೋಸ ಅಂತೂ ಆಗಲ್ಲ. ಇದು ನಾನು ಹೇಳ್ತಿರೋದು ಸುಮ್ಮನೆ ಹೇಳಿಬಿಟ್ಟು ಬಿಡೋದು ಆ ಥರನೂ ಅಲ್ಲ, ಜೆನ್ಯೂನ್ ಆಗಿ ನಾನು ಮಾಡ್ತಿರುವಂತಹ ಒಂದು ವಿಡಿಯೋ ಇದು. ಸೊ ನನ್ನ ಬರ್ತಡೇ ಇರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಫೇಕ್ ಇಲ್ಲ, ಏನೂ ಇಲ್ಲ. ನಾನೆಷ್ಟು ಖುಷಿಯಾಗಿರ್ತೀನೋ ನಿಮ್ಮೂ ಅಷ್ಟೇ ಖುಷಿಯಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೇನಾದರೂ ಇಷ್ಟ ಆದರೆ ನೀವು ನಾನು ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡ್ತಾ ನೀವು ಬೇಕಿದ್ರೆ ಸೆಲ್ಫಿ ವಿಡಿಯೋ ಮಾಡಿ ಕಳಿಸಿದ್ರೆ ಅದನ್ನು ನಾನು ನನ್ನ ಒಂದು ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಅದು ನನಗೆ ತುಂಬ ಖುಷಿ ವಿಚಾರ, ಆ್ಯಕ್ಚುಲಿ ಮೇನ್ ತುಂಬ ಖುಷಿ ವಿಚಾರ ಆಗೋದು ಅದು.
ಸೊ ಕೆಲವರಿಗೆ ಯೂಟ್ಯೂಬಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ, ಅಂಥವ್ರು ನಾನು ಏನು ಹೇಳಲ್ಲ. ಬಟ್ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಅದನ್ನು ಗಿಫ್ಟ್ನ ಓಪನ್ ಮಾಡೋದು ವಿಡಿಯೋ ಪಿಕ್ಚರ ನನಗೆ ಕಳಿಸಿದ್ರೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಸೊ ಓಕೆ, ಇಷ್ಟು ಕ್ಲಿಯರ್ ಆಯಿತು. ಇಷ್ಟು ನನ್ನ ತಲೆಯಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಸಕ್ಸಸ್ ಆಗಲಿ ಅಂತ ನೀವು ವಿಶ್ ಮಾಡಿ. ಆ್ಯಂಡ್ 19th ಇನ್ನು ಸ್ಪೆಷಲ್ ವಿಡಿಯೋ ಬರುತ್ತೆ, ಅದನ್ನು ಯಾರೂ ಮಿಸ್ ಮಾಡಬೇಡಿ, ನನ್ನ ಬರ್ತಡೇ ದಿನ. ಸೊ ನಿಮ್ಮೆಲ್ಲರ ರೆಸ್ಪಾನ್ಸಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ನೀವೇನು ಮಿಸ್ ಮಾಡಿದ್ರೂ ಆ ವಿಡಿಯೋ ಮಾತ್ರ ನೀವು ಯಾರೂ ಮಿಸ್ ಮಾಡೋಂಗಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ವ್ಲಾಗ್ ಆಗಿರುತ್ತೆ ಅವತ್ತಿನ ದಿನ. ಸೊ ಇಷ್ಟೇ. ಇಷ್ಟೊಂದು ತುಂಬ ಹೊತ್ತು ನಾನೇ ಮಾತಾಡಿದೆ ಅಂತ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದು ವಿಚಾರ ಇದೆ ಅಲ್ವಾ. ನಾನು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಲ್ಲ. ಏನು ಇಂಪಾರ್ಟೆಂಟ್ ನಿಮಗೆ ಹೇಳೋದಿತ್ತು ಅದನ್ನು ಹೇಳಿದ್ದೀನಿ. ಇಷ್ಟೇ. ಎಲ್ಲರೂ ಬಿ ರೆಡಿ ಫಾರ್ ಗಿವ್ ಅವೇ. ತುಂಬ ಆಯಿತು, ಎಲ್ಲರಿಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕಮ್ಯುನಿಟಿ ಅಂದರೆ ಗಿವ್ ಅವೇಲಿ ಯಾವತ್ತು ಕ್ವಶನ್ ಕೇಳೋದಂತ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀರಿ. ಸೊ ಚೆಕ್ ಮಾಡೋದನ್ನು ಮರಿಬೇಡಿ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ ಆಯ್ತಾ ಗೊತ್ತಿಲ್ಲ, ಮುಗಿಸ್ತಾ ಇದ್ದೀನಿ. ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಇದ್ದೀರಿ, ಬಟ್ ಇವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಖಂಡಿತ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.